ನಮಸ್ತೆ ವೀಕ್ಷಕರೇ, ಸಿ ಎಸ್ ಆಟೋ ಮೋಟಾರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ಸರ್. ಇದು ಅಪ್ಪ ಗಾಡಿ ಆಟೋ ಕಳಿಸ್ಕೊಟ್ಟಿದ್ರಲ್ಲ ಸರ್? ಅತ್ತೆ ಅಲ್ಲ ಅದು. ಸರ್ ಅಪ್ಪೆ ಅಲ್ಲ ಸರ್, ಅಲ್ಪ ಮಹೇಂದ್ರ ಸರ್ ಅದು. ಮಹೇಂದ್ರನಾ? ಹ್ಞೂ ಸರ್. ಯಾವ್ದು ಅಪ್ಪೆ ಸಣ್ಣ ಗಾಡಿ ಸರ್, ನಮ್ಮ ಮಹೇಂದ್ರ ದೊಡ್ಡ ಗಾಡಿ ಒಂದು. ದೊಡ್ಡ ಗಾಡಿನಾ ಇದು? BS4 ಸರ್ ಅದು. ಓಕೆ ಸರ್. ಅದು ಅಂದ್ರೆ ಸಂಸಾರ ಅಲ್ಲ ಸರ್ ಅದು. ಓಕೆ ಓಕೆ ಸರ್. ಇದು ಯಾವ model ಸರ್ ಗಾಡಿ? ಸರ್ 19 ಮಾಡಲ್. 2019? 19 ಮಾಡಲ್ ಸರ್. ಓಕೆ ಸರ್. ಇದು RC ಕಾರ್ಡು, ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದಾವ? ಸರ್ ಇನ್ಸೂರೆನ್ಸ್ ಡ್ಯೂ ಆಗ್ಯಾವ ಸರ್, ಈಗ ಒಂದು 3 ತಿಂಗಳ ಸರ್. ಹಾಂ ಸರ್. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್. ನಮ್ಮದೇ ಸರ್, ನಮ್ಮ ಹೆಸರಲ್ಲಿ ಇರೋದು ಅದು. ನಿಮ್ಮ ಹೆಸರಲ್ಲೇ ಇರೋದು? ಇನ್ಸೂರೆನ್ಸ್ ಡ್ಯೂ ಆಗಿದೆನಾ? ಡ್ಯೂ ಆಗಿದೆ ಸರ್. ಓಕೆ. ಅದು ಕಂಟಿನ್ಯೂ ಕಟ್ ಕೊಡ್ತೀರಾ ಅದು ಅವರೇ ಕಟ್ಕೋಬೇಕಾ? ಸರ್ ಅವ್ರು ಹೆಂಗೈತ್ರ ಹಂಗೆ, ನಾವೇ ಕಟ್ಕೊಡಿದ್ರೆ ನಾವು ಕಟ್ಕೊಡ್ತೀವಿ ಸರ್. ಇಲ್ಲ ಮತ್ತೆ ತಗೊಳ್ಳೋರು ನಾವು ಕೊಟ್ಟಿವಿ ಅಂತಂದ್ರೆ ಅವ್ರಿಂದ ಇದು ಮಾಡಿ ಸರ್. ಓಕೆ. 2 ಆಪ್ಷನ್ ಇದೆಯಾ? 2 ಆಪ್ಷನ್ ಇದೆ ಸರ್. ಓಕೆ ಸರ್. ಓಕೆ. ಹ್ಞೂ ಸರ್. ಇದು ಎವರೇಜ್ ಎಷ್ಟು ಬರುತ್ತೆ ಸರ್ ಗಾಡಿ? ಸರ್ ಶೋರೂಮ್ನವರು 30 ಅಂತ ಹೇಳ್ತಾರೆ ಸರ್. ಹಾಂ ಸರ್. ಅದು ಬರೋದು 25 ಸರ್. 25 ಎವರೇಜ್ ಕೊಡುತ್ತಾ? ಎವರೇಜ್ ಬರುತ್ತೆ ಸರ್. ಪೆಟ್ರೋಲಾ ಡೀಸೆಲಾ? ಸರ್ ಡೀಸೆಲ್ ಅದು. ಡೀಸೆಲಾ? ಹ್ಞೂ ಸರ್. ಓಕೆ ಸರ್. ಗಾಡಿ ರನ್ನಿಂಗ್ ಎಷ್ಟಾಗಿದೆ? ಸರ್ ಅದು 2 ವರ್ಷ ಮುಂಚೆಗಿನ ಮೀಟ್ರ್ ಇದಾಗಿದೆ ಸರ್ ಅದು. ಮೀಟ್ರ್ ಡೆಡ್ ಆಗಿದೆನಾ? ಡೆಡ್ ಆಗಿದೆ ಸರ್. ಇವಾಗ ನೀವು ಹೊಸದು ಹಾಕ್ಸಿಲ್ಲ? ಇಲ್ಲ ಸರ್, ಅದು ಮತ್ತೆ ಇಂಜಿನ್ ಬಿಸ್ಬೇಕು, ಅದ್ರಲ್ಲಿ ಇದು ಮಾಡ್ಕೊಂಡ್ರೆ ನಾವು ಹಾಕ್ಸಿಲ್ಲ ಸರ್. ಅದು ಬಿಟ್ಬಿಡಿ ಮೀಟ್ರ್ ಹಾಕಂತಂದು. ಓಕೆ. ಅದು ಒಂದು ಎಷ್ಟೋ ಒಂದು 15 ಸಾವಿರ ಚಿಲ್ಲರ ಓಡಿರ್ಬೇಕು ಸರ್. ಆಮೇಲೆ ನಾನು ನೋಡಿಲ್ಲ ಸರ್, ಅದು ಡೆಡ್ ಆಗುತ್ತೆ. ಒಮ್ಮೆ ಓಡಕತ್ತಿಲ್ಲ, ಮೀಟ್ರ್ ಬಂದಾಗಿದೆ. ಓಕೆ. ಹ್ಞೂ ಸರ್. ಇದು ಗಾಡಿ ಬಾಡಿ ಎಲ್ಲ ಡೆಡ್ ಇದು ಸ್ಕ್ರ್ಯಾಚಸ್ ಆಗಿದೆನಾ? ಡೆಂಟು ಸ್ಕ್ರ್ಯಾಚು? ಇಲ್ಲ ಇಲ್ಲ ಸರ್, ಏನು ಅಂತ ಇಲ್ಲ, ಎಲ್ಲ ಮಾಡಿಸಿದ್ವಿ ಸರ್ ಎಲ್ಲ. ಎಲ್ಲ ಮಾಡಿಸಿದ್ದೀವಿ ಅಂದ್ರೆ ಮೇಲೆ ಟಾಪು ಅದು ಕಂಪ್ನಿಯಿಂದ ಬರ್ತಾರ, ಅದು ಇದೆಲ್ಲ ನಾವು ತೆಗೆಸಿ ಹಾಕ್ತೀವಿ. ಮತ್ತೆ ಒಳ್ಳೆ ವುಡ್ಡು ಟಾಪ್ ಬದಲಾಗ್ತೀವಿ ಸರ್. ಅದು ಬಂದಿದ್ದನ್ನ ನೀವು ಮತ್ತೆ ಬೇರೆ ಚೇಂಜ್ ಮಾಡಿದ್ರ? ಅದೇ ಚೇಂಜ್ ಮಾಡಿದ್ವಿ ಸರ್. ಅದಕ್ಕೆ 40 ಸಾವಿರ ರೂಪಾಯಿ ತಗೊಂಡ್ ಸರ್. ಅದೇ ಹರಿಹರದಾಗ ಹಾಕ್ತೀನಿ ಸರ್ ಅದು. ಓಕೆ. ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆನಾ? ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್. ಓಕೆ. ಮತ್ತೆ ನೀವು ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಮಾಡಿಸಿದ್ರಿ? ಅದೊಂದೇ ಸರ್, ಗಾಡಿ ಸೀಟ್ ಕವರ್ ಎಲ್ಲ ಹಾಕ್ಸಿದ್ವಿ ಸರ್, ಹೊಸ ಸೀಟ್ ಎಲ್ಲ. ಓಕೆ. ಆಮೇಲೆ ಅದೆಲ್ಲ ಬಾಡಿ ಗಿಡ್ ಎಲ್ಲ ಇದು ಮಾಡಿಸಿದಾರೆ. ಮೇಲೆ ಆಲ್ಟ್ರೇಷನ್ ಮಾಡಿಸಿದ್ವಿ ಅಷ್ಟೇ, ಸಿಂಪಲ್ ಆಗಿ. ಮ್ಯಾಲಿನ ಕ್ಯಾರಿಯರು ನೀವೇ ಹಾಕ್ಸಿದ್ದ? ನಾವು ಹಾಕ್ಸಿದ್ ಸರ್. ಗಾಡಿ ಕೂಡ ಬಂದಿರಲ್ಲ, ನಾವು ಹಾಕ್ಸಿದ್ದೆ ಎಲ್ಲ. ಓಕೆ ಓಕೆ. ಹ್ಞೂ ಸರ್. ಇದು ಗಾಡಿ ಎಲ್ಲಿರೋದು ಇದು? ಸರ್ ರಾಯಚೂರು ಹತ್ರ ಸಿಂಧನೂರು ತಾಲೂಕು ಅಂತ, ಬೊಮ್ಮಳ್ಳಿ ಅಂತ. ಬೊಮ್ಮನಹಳ್ಳಿನಾ? ರಾಯಚೂರು ಹತ್ರ ಸಿಂಧನೂರು ತಾಲೂಕು? ಸಿಂಧನೂರು ತಾಲೂಕು ಹತ್ರ ಬೊಮ್ಮಳ್ಳಿ ಅಂತ. ಅಲ್ಲಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಸರ್. 20 ಕಿಲೋಮೀಟರ್. ನಿಮಗೆ ಹತ್ರ ಆಗೋದು ಸಿಟಿ ಯಾವುದು? ಯಾರು ಸರ್? ಸಿಟಿ ಯಾವುದು ಹತ್ರ ಆಗುತ್ತೆ ನಿಮಗೆ? ನಮ್ಗೆ ಈ ಕಡೆ ಎಲ್ಲ ಹತ್ರ ಸರ್. ನಮ್ಗೆ ಸಿಂಧನೂರು ಹತ್ರ ಸರ್. ಸಿಂಧನೂರು ಹತ್ರ ಆಗುತ್ತೆ. ಅದು ಮೇನ್ ತಾಲೂಕಲ್ಲ ಸರ್ ಅದು. ಓಕೆ ಓಕೆ. ಅದಕ್ಕೆಲ್ಲ ಅದೇ ಬರುತ್ತೆ ಸರ್, ತಾಲೂಕು ಬರುತ್ತೆ ಸರ್. ಓಕೆ ಸರ್. ಹ್ಞೂ ಸರ್. ಗಾಡಿಗೆ ಏನು ಹೇಳ್ತಿದ್ರಾ ರೇಟು? ಸರ್ 2.5 ಹೇಳಿದೆ ಸರ್. 2.5 ಲಕ್ಷ ಹೇಳ್ತಿದ್ರಾ? ಹ್ಞೂ ಸರ್. ಹೆಚ್ಚು ಕಡಿಮೆ ಆಗುತ್ತಾ? ಆಗುತ್ತೆ ಸರ್, ನಿಮ್ಮ ಕಡೆ ಸರ್ ಬೆಸ್ಟ್ ಮಾಡೋಣ ಸರ್. ಆಯ್ತು ಸರ್. ಅದು ಹೆಚ್ಚು ಕಡಿಮೆ ಮಾಡಿಕೊಡುವಂತ್ರಿ. ಇದು ಮತ್ತೆ ಲೋನ್ ಇದೆಯಾ ಗಾಡಿ ಮೇಲೆ? ಲೋನ್ ಇಲ್ಲ ಸರ್, ನಾವೆಲ್ಲ ಕ್ಲಿಯರ್ ಮಾಡಿ ಸರ್. ಅಲ್ಲಿ 2 ವರ್ಷ ಆಯ್ತು ಸರ್. ಎಲ್ಲ ಕ್ಲಿಯರ್ ಮಾಡಿಕೊಡ್ತೀರಾ? ಹ್ಞೂ ಸರ್. ಈಗ 6 ವರ್ಷ ಗಾಡಿ ಸರ್. ಹಾಂ ಕ್ಲಿಯರ್ ಆಗಿ. ಅಂದ್ರೆ ಸರ್ ಸಿಂಗಲ್ ಮೇಂಟೈನ್ ಸರ್. ನಾವು ಅಷ್ಟೇ ಹೊಡೆದು ಬಾಡಿಗೆ ಇದ್ರೆ ಹೋಗಿ ಸರ್. ಹಾಂ. ಇಲ್ಲಂದಿಲ್ಲ, ನಾವು ದೊಡ್ಡ ಗಾಡಿ ತಗೋಬೇಕಂಬ ಸಂಬಂಧ ಅದು ಕೊಡ್ಬೇಕಂತ ಸರ್, ಮತ್ತೆ ಇನ್ನೇನಿಲ್ಲ. ಓಕೆ. ಎಷ್ಟು ಓನರ್ ಆಗಿದ್ದಾರೆ ಗಾಡಿದು? ಸರ್ ನಮ್ದೇ ಸಿಂಗಲ್ ಓನರ್. ನಾ ಕೊಟ್ಟರೆ 2 ಓನರ್ ಸರ್. ಈಗ ಕೊಟ್ಟರೆ ಸೆಕೆಂಡ್ ಓನರ್ ಆಗುತ್ತಾರೆ? ಸೆಕೆಂಡ್ ಓನರ್ ಸರ್. ನಾವು ಶೋರೂಮ್ದ ನಾವೇ ತೆಗೆದು ಸರ್. ಈಗ ಯಾರಿಗೆ ಕೊಟ್ಟಿಲ್ಲ ಅದು ಗಾಡಿ. ಓಕೆ. ಬೇರೆ ಗಾಡಿ ತರ್ಬೇಕಂತ ಸಂಬಂಧ ಕೊಡ್ಬೇಕಂತ ಸರ್, ಅದಕ್ಕೆ. ಆಯ್ತು ಸರ್. ಹಾಂ ಸರ್. ಅಪ್ಲೋಡ್ ಮಾಡಿರ್ತೀನಿ ಗಾಡಿನ ಯೂಟ್ಯೂಬಲ್ಲಿ. ಅದೇ ನಿಮ್ಮ ಅದೇ ವಾಟ್ಸಪ್ ನಂಬರ್ ಹಾಕಿದ್ನಲ್ಲ ಸರ್, ಅದೇ ನಂಬರ್ ಹಾಕ್ಬಿಡಿ ಸರ್. ಅದೇ ನಂಬರಿಗೆ ಅದೇ ಬಂದಿದೆ.
ಹಾಂ ಸರ್ ಅಪ್ಲೋಡ್ ಮಾಡಿರ್ತೀನಿ, ಅದು ಹೆಚ್ಚು ಕಡಿಮೆ ಮಾಡಿ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಕೊಡಿ. ಆಯ್ತು ಸರ್ ಅದು